ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಕರ್ಣ ಸೀರಿಯಲ್ ಬಗ್ಗೆ ಮಾತನಾಡಿ ಮೇಡಮ್. ಕರ್ಣ ಸೀರಿಯಲ್ ಎಪಿಸೋಡ್ ಸೂಪರಾಗಿ ಬರ್ತಾ ಇದೆ. ಅದರಲ್ಲೂ ಕೂಡ ಅಕ್ಕ ತಂಗಿ ಬಾಂಡಿಂಗ್ ನೋಡೋಕ್ಕಂತೂ ಬೊಂಬಾಟ್ ಅಂತ ಹೇಳ್ಬೋದು. ಏನಂತಂದರೆ ಇವತ್ತು ನಡೆಯುವಂಥ ಎಪಿಸೋಡಲ್ಲಿ ನಾನು ಪ್ರೋಮೋ ನೋಡಿದಾಗ ಬಹಳಷ್ಟು ಖುಷಿ ಆಯಿತು. ಏನು ನಮ್ಮ ಕರ್ಣ ಸರ್ ಜೊತೆ ನಮ್ಮ ನಿಧಿ ಒಂದು ಲವ್ ಸ್ಟೋರಿ, ಲವ್ ಟ್ರ್ಯಾಕಲ್ಲಿ ಇದ್ದಾಳೆ ಅಂತಲೇ ಹೇಳ್ಬೋದು. ನಿಧಿ ಲವ್ ಟ್ರ್ಯಾಕಲ್ಲಿ ಲವಲ್ಲಿ ಬಿದ್ದಿದ್ದಾಳೆ. ಹಾಗೆ ನಿಧಿ ಅಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತು, ಭವ್ಯಗೌಡ ಅವರು ಕರ್ಣ ಸರ್ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಕರ್ಣ ಸರ್ನೇ ಮದುವೆ ಆಗಬೇಕು ಅನ್ನೋ ಒಂದು ಕನಸು ಇಟ್ಕೊಂಡಿದ್ದಾಳೆ ನಮ್ಮ ನಿಧಿ. ಸೊ ನಿಧಿ ಆ ರೀತಿ ಕನಸಿಟ್ಕೊಂಡಿರುವಾಗಲೇ ಈ ರೀತಿ ಎಡ್ವರ್ಟ್ ಕೂಡ ಆಗುತ್ತೆ. ಎಡ್ವರ್ಟ್ ಅನ್ನೋಕ್ಕಿಂತ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಭವ್ಯಗೌಡ ಅವ್ರಿಗೆ ನಿಧಿಗೆ ಶಾಕಿಂಗ್ ಅಂತಾನೆ ಹೇಳ್ಬೋದು. ಏನು ಸಂಜಯ್, ಕರ್ಣನ್ನ ತಮ್ಮ ಏನಿರ್ತಾರೆ, ಅವ್ನು ಮಾಡಿರೋಂತಹ ಒಂದು ಮಿಸ್ಟೇಕ್ ಅಂದರೆ ಅವ್ನು ಟಾರ್ಗೆಟ್ ಮಾಡಿ ಭವ್ಯಗೌಡ ಅವ್ರನ್ನ ಹೊರಗಡೆ ಹಾಕಬೇಕು, ಅಥವಾ ಭವ್ಯಗೌಡ ಅವ್ರಿಗೆ ಒಂದು ಏನು ಟಾರ್ಚರ್ ಕೊಡಬೇಕು ಅನ್ನೋ ಒಂದು, ನಿಧಿಗೆ ಟಾರ್ಚರ್ ಕೊಡಬೇಕು, ನಿಧಿನ ಹೊರ ಹಾಕಬೇಕು ಮೆಡಿಕಲ್ ಕಾಲೇಜಿಂದ ಅಂತ ಅಂದ್ಕೊಂಡು ಈ ಒಂದು ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಏನಂದರೆ ಭವ್ಯಗೌಡ ಅವ್ರಿಗೆ ಮಾಡ್ದಿರೋಂತಹ ತಪ್ಪಿಗೆ ಶಿಕ್ಷೆ ಕೊಡೋ ಅಂಥದ್ದು. ಅಂದರೆ ಭವ್ಯಗೌಡ ಅವರು ಫುಲ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು, ನಿಧಿ ಪಾತ್ರದಲ್ಲಿರುವಂಥದ್ದು. ಫಸ್ಟ್ ರ್ಯಾಂಕ್ ಅಂದರೆ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರೋವಂಥ ಹುಡುಗಿ ಫಸ್ಟ್ ರ್ಯಾಂಕ್ ಆಗಿರ್ತಾಳೆ. ನಿಧಿಗೆ ಎಲ್ಲವೂ ಗೊತ್ತು. ಅಂದರೆ ಏನು ಕರ್ಣ ಸರ್ ಜೊತೆ ಪ್ರೀತಿ ಮಾಡ್ತಾ ಇದ್ರದ್ದು ಮಾತ್ರಕ್ಕೆ ನಿಧಿಗೆ ಬೇರೆ ಅಂದರೆ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ ಅಂತಲ್ಲ, ಓದಲ್ಲೂ ಕೂಡ ಫಸ್ಟ್ ರ್ಯಾಂಕ್ ಇದ್ದಾಳೆ. ಹಾಗೆ ಕರ್ಣನ್ನ ಪಡಿಬೇಕು ಅನ್ನೋದು ಒಂದು ಅವಳಿಗೆ ದೊಡ್ಡ ಕನಸು ಅಂತ ಹೇಳ್ಬೋದು. ಕರ್ಣನ್ ಮದುವೆ ಆಗಬೇಕು ಅನ್ನೋ ಒಂದು ಕನಸು. ಮತ್ತೆ ಇನ್ನೊಂದಂದರೆ ಅವಳು ಈಗಲಿಂದನೇ ಎಲ್ಲ ಥಿಂಕಿಂಗ್, ನಾನು ನೆಕ್ಸ್ಟ್ ಡೆಲಿವರಿ ನೀವೇ ನರ್ಸ್ಗಳು ಮಾಡ್ತೀರಾ. 3 ಜನ ನರ್ಸ್ಗೂ ಕೂಡ ಹೇಳೋದು, ಆ 3 ಜನ ನರ್ಸ್ಗಳಿಗೆ ನೀವೇ ನಮ್ಮನ್ನ ಡೆಲಿವರಿ ಮಾಡಬೇಕು ನೆಕ್ಸ್ಟು. ನಾನು ನಮ್ಮದು ಕರ್ಣ ಸರ್ ಮದುವೆ ಆದಮೇಲೆ ಅಂತೇಳಿ ಅಂದರೆ ಮುಂದಿಂದೆಲ್ಲನೂ ಕೂಡ ಅಷ್ಟು ಕನಸುಗಳು ಇಟ್ಕೊಂಡಿದ್ದಾಳೆ ನಿಧಿ. ನನಗೆ ನಿಧಿ ಪಾತ್ರ ಬಹಳಷ್ಟು ಇಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು. ಅವರ ಆ್ಯಕ್ಟಿಂಗ್, ಭವ್ಯಗೌಡ ಅವರ ಆ್ಯಕ್ಟಿಂಗ್ ಮಾತ್ರ ಹೇಳಿ ಮಾಡಿಸಿದಾರೇನೋ, ಒಂದು ಕ್ಯಾರೆಕ್ಟರ್ಗೆ ಸಾಕಷ್ಟು ಸೂಟ್ ಆಗಿದ್ದಾರೆ. ನನಗೆಲ್ಲೂ ಕೂಡ ಭವ್ಯ ಅವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ, ಅಷ್ಟು ನ್ಯಾಚುರಲ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಕಾಮನ್ ಆಗಿ ಅವ್ರು ಇರೋದೇ ಹಾಗೇನೋ ಅನ್ನೋ ರೇಂಜಲ್ಲಿ ನಮ್ಮ ಭವ್ಯಗೌಡರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ಣ ಸರು ಅಷ್ಟೇ ಸೋ ಹ್ಯಾಂಡ್ಸಮ್, ಮತ್ತು ಬಬ್ಲಿ ಕ್ಯೂಟಾಗಿ ಎಲ್ಲರ ಆಂಟಿರ ಮನಸ್ಸನ್ನ ಗೆಲ್ತಿದ್ದಾರೆ ನಮ್ಮ ಕಿರಣ್ ರಾಜರಾವ್ ಸರ್ ಅವರು. ಮತ್ತು ಎಲ್ಲ ಹುಡುಗಿರ ಮನಸ್ಸನ್ನ ಗೆದ್ದಿದ್ದಾರೆ. ಎಲ್ಲ ಲೇಡೀಸ್ ಅಜ್ಜಿಂದ್ರು ಮನಸ್ಸನ್ನ ಗೆಲ್ತಾರೆ. ಆ ಒಂದು ಕ್ಯಾರೆಕ್ಟರ್ ಅದೇ ರೀತಿ ಇದೆ. ಮತ್ತು ಕರ್ಣ ಸರ್, ನಮ್ಮ ಕಿರಣ್ ರಾಜ್ ಸರ್ ಆ ಕರ್ಣ ಪಾತ್ರಕ್ಕೆ ಬಹಳ ಸೂಟಬಲ್ ಅಂತ ಹೇಳ್ಬೋದು. ಅವ್ರ ನ್ಯಾಚುರಲ್ ಆ್ಯಕ್ಟಿಂಗ್ ನಮಗೆ ಕನ್ನಡತಿ ಸೀರಿಯಲಲ್ಲೂ ನೋಡಿದ್ವಿ. ಇನ್ನು ಈ ಸೀರಿಯಲಲ್ಲಿ ನನಗೆ ಒಂದು ದಿನ ಒಂದು ಎಪಿಸೋಡ್ನು ಮಿಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ಏನು ಏನಾಗ್ಬೋದು. ಇನ್ನು ರೆಸ್ಟಿಗೇಟ್ ಮಾಡಿದ್ರು. ನಿಮ್ಗೆ ಗೊತ್ತು, ಸಂಜಯ್ ಏನು ಕರ್ಣ ಸರ್ ಪಾಠ ಮಾಡ್ತಾ ಇರ್ತಾರೆ. ಸೊ ಸಂಜಯ್ಗೆ ಒಂದು ಕ್ವಶನ್ ಕೇಳ್ತಾರೆ, ಸಂಜಯ್ ಆನ್ಸರ್ ಮಾಡೋದಿಲ್ಲ, ನಮ್ಮ ನಿಧಿ ಆನ್ಸರ್ ಮಾಡ್ತಾಳೆ. ಸೊ ನಿಧಿ ಆನ್ಸರ್ ಮಾಡ್ತಾಳೆ. ಸೊ ನಿಧಿ ಅವರಿಗೆ ಏನು ಪ್ರೆಗ್ನೆಂಟ್ ಲೇಡಿ ಬಂದಿದ್ರು, ಅವ್ರಿಗೊಂದು ಏನು ಇಂಜೆಕ್ಷನ್ ಕೊಡಬೇಕಾಗಿತ್ತು, ಅದನ್ನ ಈ ಥರ ಕೊಡಬೇಕು, ಈ ರೀತಿ ಆದಾಗ ಈ ರೀತಿ ಕೊಡಬೇಕು ಅಂತ ಮೆಡಿಕಲ್ ಸ್ಟೂಡೆಂಟ್, ಏನು ರ್ಯಾಂಕಿಂಗ್ ಸ್ಟೂಡೆಂಟ್ ಆಗಿರೋದ್ರಿಂದ ಎಲ್ಲ ಗೊತ್ತಿರೋದ್ರಿಂದ ಫಸ್ಟ್ ನಿಧಿ ಆನ್ಸರ್ ಮಾಡ್ತಾಳೆ. ಸೊ ನಿಧಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಕರ್ಣ ಸರ್ ಬಿಡ್ತಾರೆ. ಸೊ ಇಲ್ಲಿ ಸಂಜಯ್ ಒಂದು ಏನು ಪ್ಲಾನ್ ಮಾಡಿಬಿಟ್ಟು ನಿಧಿನ ಸಿಕ್ಕಾಕ್ಸೋಕ್ಕೋಸ್ಕರ ಒಂದು ಬೇರೆ ಇಂಜೆಕ್ಷನ್ನ ಇಟ್ಬಿಟ್ಟು ಸೊ ಅಲ್ಲಿ ಏನು ಪ್ರಾಬ್ಲಮ್ ಆಗೋ ರೀತಿ ಮಾಡ್ತಾನೆ. ಸೊ ನಿಧಿಗೆ ಈ ತಪ್ಪನ್ನ ಹೊರಿಸ್ತಾರೆ. ಏನೋ ಮ್ಯಾನೇಜ್ಮೆಂಟ್, ನಿಮ್ಗೆ ಗೊತ್ತೇ ಇದೆ, ಮ್ಯಾನೇಜ್ಮೆಂಟ್ ಮೇಡಮ್ ಬಂದ್ಬಿಟ್ಟು ನಿಧಿದೇ ತಪ್ಪು ಅಂತೇಳಿ ಹೊರಿಸ್ತಾರೆ. ಇನ್ನು ನಿಧಿನ ರೆಸ್ಟಿಗೇಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಕರ್ಣಂಗೆ ಹೆಲ್ಪ್ ಮಾಡ್ತಿದ್ಲಲ್ವಾ. ಸೊ ಇದು ಗೊತ್ತಾದಂತಹ ಏನು ಮ್ಯಾನೇಜ್ಮೆಂಟ್ ಮೇಡಮ್ ಇದ್ದಾರೆ, ಅವ್ರ ಹೆಸರು ಏನಾದ್ರು ನಿಮ್ಗೆ ಗೊತ್ತಿದ್ರೆ, ನೆನಪಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಗೊತ್ತು, ನಾನು ಹೇಳಲ್ಲ. ನೋಡೋಣ ಕಮೆಂಟ್ ಬಾಕ್ಸಲ್ಲಿ ನೀವೆಲ್ಲ ಕರ್ಣ ಸೀರಿಯಲ್ನ ಎಷ್ಟು ಚಂದ ನೋಡ್ತಾ ಇದ್ದಾರೆ, ಎಷ್ಟು ಕ್ಯೂರಿಯಾಸಿಟಿ ಇದೆ, ಎಲ್ಲರ ಪಾತ್ರನ ನೆನ್ಪಿಟ್ಕೊಂಡಿದ್ರೆ ಅಂತ ನೋಡೋಕ್ಕೋಸ್ಕರ ನಾನು ಮ್ಯಾನೇಜ್ಮೆಂಟ್ ಮೇಡಮ್ ಏನಿದ್ದಾರೆ ಅವರ ನೇಮ್ನ ನೀವು ಎಲ್ಲರೂ ನೋಡೋವಂತಹವರೆಲ್ಲರ ಭವ್ಯಗೌಡ ಫ್ಯಾನ್ಸ್ ಏನಿದ್ದಾರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಭವ್ಯಗೌಡ ಪಾತ್ರ ತುಂಬಾನೇ ಚೆನ್ನಾಗಿದೆ. ಇನ್ನು ನಿಧಿ ಪಾತ್ರದಲ್ಲಿರುವಂತಹ ಭವ್ಯಗೌಡವನ್ನ ರೆಸ್ಟಿಗೇಟ್ ಮಾಡ್ತಾರೆ.
ಅಂದರೆ ಮ್ಯಾನೇಜ್ಮೆಂಟ್ ಬೇಕಾಗಿತ್ತು. ಕರ್ಣ ಹಂಗೆ ಎಲ್ಲದಕ್ಕೂ ಸಹಾಯ ಮಾಡ್ತಾಳೆ ನಿಧಿ ಅನ್ನೋದು ಅಲ್ಲಿ ಗೊತ್ತಿತ್ತು. ಕರ್ಣನ್ ಎಲ್ಲಿ ಸಿಕ್ಕಾಕ್ಸಕ್ಕೆ ಹೋದ್ರೂ ಕೂಡ ನಿಧಿ ಎಲ್ಲರೂ ಒಂದು ಕಡೆ ಹೆಲ್ಪ್ ಮಾಡ್ತಾಳೆ. ಲೈಟಿಂಗ್ಸ್ ಹಾಕೋದ್ರ ಮುಖಾಂತರ ಒಂದು ಕೇಸ್ ಏನಿತ್ತು ಡೆಲಿವರಿ ಕೇಸ್ನು ಕೂಡ ಸಾಲ್ವ್ ಮಾಡಿದ್ಲು. ಇದೇ ರೀತಿ ಹೆಲ್ಪ್ ಮಾಡ್ತಾ ಹೋಗ್ತಾಳೆ. ಕರ್ಣನ್ಗೆ ಎಲ್ಲ ರೀತಿಲೂ ಸಾಥ್ ಕೊಡ್ತಾಳೆ. ಸೊ ಹಾಗಾಗಿ ಇವಳನ್ನೇ ಈ ಮೆಡಿಕಲ್ ಕಾಲೇಜಿಂದ ಒಂದು ರೆಸ್ಟಿಗೇಟ್ ಮಾಡೋಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಇರೋಂಥ ಮೇಡಮು ಅವಳನ್ನ ರೆಸ್ಟಿಗೇಟ್ ಮಾಡಿರ್ತಾಳೆ. ಸೊ ಮನೆಗೆ ನಿಧಿ ಹತ್ಕೊಂಡು ಹೋಗ್ತಾಳೆ. ಅವಳಿಗೆ ಒಂದು ಏನು ಡಾಕ್ಟರ್ ಆಗಬೇಕು ಅನ್ನೋ ಒಂದು ಕನಸು ಜೊತೆಗೆ ಕರ್ಣನ್ನು ಪಡಿಬೇಕು ಅನ್ನೋದು. ಸೊ ಈ ಎರಡೂ ಕೂಡ ಮಿಸ್ ಆಯ್ತಲ್ಲ ಅಂತ ಒಂದು ಡಲ್ ಫೇಸ್ ಮಾಡ್ಕೊಂಡು ಹೋಗ್ತಾಳೆ. ಇಲ್ಲಿ ತಂಗಿನ ತುಂಬಾ ಇಷ್ಟಪಡುವಂಥ ಅಕ್ಕ ಇದ್ದಾಳೆ ನಿತ್ಯ. ನಿಜವಾಗ್ಲೂ ಇಂಥ ಅಕ್ಕ ಇದ್ರೆ ಇಂಥನ ಅಕ್ಕನ ಪಡೆಯೋದಕ್ಕೆ ತಂಗಿ ತುಂಬ ಪುಣ್ಯ ಮಾಡಿದಳು ಅಂತ ಅನ್ಕೋತೀನಿ. ಅಕ್ಕ ತಂಗಿ ಬಾಡಿ ಸೂಪರ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ನಿತ್ಯ ಪಾತ್ರದಲ್ಲಿರುವಂಥ ನಮ್ಮ ನಮ್ರತಾ ಗೌಡ ಅವರೇನು ಆ್ಯಕ್ಟಿಂಗ್ ಹೊಸ್ತಲ್ಲ ಅವ್ರಿಗೆ. ನಾಗಿಣಿ ಸೀರಿಯಲ್ ಇರ್ಬೋದು ಮತ್ತು ಪುಟ್ಟಗೌರಿ ಸೀರಿಯಲ್ ಇರ್ಬೋದು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ನಮ್ಮ ನಮ್ರತಾ ಗೌಡ ಅವ್ರಿಗೆ ಸಿಕ್ಕಿರೋಂಥ ಪಾತ್ರ ಏನಪ್ಪ ಅಂದರೆ ತುಂಬಾ ಒಂಥರ ಯುನೀಕ್ ಪಾತ್ರ ಅಂತ ಹೇಳ್ಬೋದು. ಒಂದು ಅಕ್ಕನ ಪಾತ್ರ ಸಿಕ್ಕಿದೆ. ಅಕ್ಕ ಹೇಗೆ ತಂಗಿನ ಪ್ರೊಟೆಕ್ಟ್ ಮಾಡ್ತಾಳೆ, ತಂಗಿಗೆ ಏನೇ ತೊಂದರೆ ಆದ್ರೂ ಕೂಡ ಯಾವ ರೀತಿ ನಿಂತ್ಕೋತಾಳೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ತಂಗಿನ ಇಲ್ಲ, ನನ್ನ ತಂಗಿ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅವ್ಳು ಗೊತ್ತಾಗಿ ಯಾಕೆ ರೆಸ್ಟಿಗೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಕೂಡ ಕರ್ಕೊಂಡ್ಬಂದಿದ್ದಾಳೆ. ಅಂದರೆ ಏನು ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡ್ಬಂದು ಅಲ್ಲಿ ಮ್ಯಾನೇಜ್ಮೆಂಟ್ನ ಕರೆದ್ಬಿಟ್ಟು ಅಲ್ಲಿ ಏನು ಯಾರ್ದು ತಪ್ಪಿದೆ ಅಂತ ನೋಡೋಕ್ಕೋಸ್ಕರ ಏನು CCTV ಕ್ಯಾಮ್ರಾ ಫುಟೇಜ್ ಕೂಡ ತೆಗ್ಸಿ ಅಲ್ಲಿ ತಪ್ಪು ಬಂದ್ಬಿಟ್ಟು ಸಂಜಯ್ ಇದೆ ಅಂತ ಗೊತ್ತಾಯಿತು. ಸೊ ಸಂಜಯ್ಗೆ ಶಿಕ್ಷೆ ಆಗಬೇಕು, ನನ್ನ ತಂಗಿಗೆ ಶಿಕ್ಷೆ ಆಗಿದೆ, ಅವನ್ನ ರೆಸ್ಟಿಗೇಟ್ ಮಾಡಬೇಕು ಅಂತ ಹೇಳಿ ಇದಕ್ಕೆ ನ್ಯಾಯ ಬೇಕು ಅಂತೇಳಿ ಅಲ್ಲಿ ನ್ಯಾಯಕ್ಕೋಸ್ಕರ ನಿಂತಿದ್ದಾಳೆ. ತಂಗಿಗೋಸ್ಕರ ಅಕ್ಕ ಜೊತೆಲಿ ನಿಂತಿರೋವಂಥದ್ದು ನಮ್ಮ ನಮ್ರತಾ ಗೌಡ ಅವರು. ನಿತ್ಯ ಪಾತ್ರ ತುಂಬಾ ಅದ್ಭುತವಾಗಿದೆ. ನಿಧಿ ಪಾತ್ರನೂ ಕೂಡ ತುಂಬಾ ಕ್ಯೂಟ್ ಅಂತ ಹೇಳ್ಬೋದು. ಇವೆರಡೂ ಪಾತ್ರಗಳ ಬಗ್ಗೆ ಹೇಳೋದೇ ಬೇಡ. ನಿಧಿ ಮತ್ತು ನಿತ್ಯ ಎರಡೂ ಒಂದು ಏನು ಅಕ್ಕ ತಂಗಿ ಪಾತ್ರ ಇದೆ, ತುಂಬಾ ಜನಕ್ಕೆ ಹತ್ರ ಆಗ್ತಾ ಇದೆ ಅಂತ ಹೇಳ್ಬೋದು. ಅಕ್ಕ ತಂಗಿ ಎಷ್ಟು ಬಾಂಡಿಂಗ್ ಚೆನ್ನಾಗಿದೆ. ಅಕ್ಕಂಗೆ ತಂಗಿ ಹೆಲ್ಪ್ ಮಾಡೋದಿರ್ಬೋದು, ತಂಗಿಗೆ ಅಕ್ಕ ಹೆಲ್ಪ್ ಮಾಡೋದಿರ್ಬೋದು, ಅವರಿಬ್ಬರ ಬಾಂಡಿಂಗ್ ಇರ್ಬೋದು. ಅಣ್ಣ ತಂಗಿ ಪಾತ್ರನ ನೋಡ್ತಾ ಇದ್ವಿ ಸುಮಾರು ಕಡೆ, ಅಕ್ಕ ತಂಗಿ ಪಾತ್ರನ ಕಡಿಮೆ ನೋಡಿರೋಂಥದ್ದು. ಅದರಲ್ಲೂ ಈ ಒಂದು ಜೋಡಿ ಅಕ್ಕ ತಂಗಿ ಸೇಮ್ ಟು ಸೇಮ್ ಅಕ್ಕ ತಂಗಿ ಥರನೇ ಇದ್ದಾರೆ ನಮ್ಮ ಭವ್ಯ ಮತ್ತು ನಿತ್ಯ. ನಿಧಿ ಭವ್ಯಗೌಡ ಇರ್ಬೋದು, ನಮ್ರತಾ ಗೌಡ ಇರ್ಬೋದು, ಇಬ್ಬರು ಕೂಡ ನಿಜವಾದ ಒಂದೇ ತಾಯಿ ಮಕ್ಕಳೇನೋ ಅಕ್ಕ ತಂಗಿ ರೀತಿ ಕಾಣಿಸ್ತಾರೆ ನನಗಂತೂ. ಆ ಬಾಂಡಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ಇನ್ನು ಅಜ್ಜಿ ಪಾತ್ರದಲ್ಲಿರುವಂತಹ ನಮ್ಮ ಅನುಪ್ರಭಾಕರ್ ಅವರ ಅಮ್ಮ ಏನಿದ್ದಾರೆ ಅವರು ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ನಮಗೆ ಆಶಲತಾ ಮೇಡಮ್ ಇರ್ಬೋದು, ಮತ್ತು ಈ ಅನುಪ್ರಭಾಕರ್ ಅವರ ಅಮ್ಮನ ಪಾತ್ರ ಏನಿದೆ ಅವರು ಕೂಡ ಅವರಿಬ್ಬರು ಒಂದು ಏನು ಕೋಆರ್ಡಿನೇಷನ್ ಇದೆ ಅಲ್ವಾ, ಅದು ಕೂಡ ತುಂಬ ಚೆನ್ನಾಗಿದೆ. ಕಾಮಿಡಿ ಆಗಿದೆ. ಪಾನಿಪುರಿ ತಿನ್ನುವಂತಹ ಚಾಲೆಂಜ್ ಇರ್ಬೋದು, ಅವರ ಒಂದು ಸ್ಟೈಲ್ ಇರ್ಬೋದು, ಕಾರಲ್ಲಿ ಹೋಗೋದಿರ್ಬೋದು, ಎಲ್ಲವೂ ಕೂಡ ಬಂಗಾರಿ ಪಾತ್ರದ ಬಂಗಾರಿ ಏನಿದ್ದಾರೆ. ಸೊ ಅವರು ಎಷ್ಟು ಒಂಥರ ಎಂಟರ್ಟೈನಿಂಗ್ ಆಗಿದೆ. ಯಾರ್ಯಾರು ಜೋಡಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಇಲ್ಲಿ ಅಕ್ಕ ತಂಗಿ ಜೋಡಿನೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು 3 ಜನ ನರ್ಸ್ಗಳಿದಾರಲ್ವಾ, ಪಿಂಕ್ ಡ್ರೆಸ್ಸಲ್ಲಿರೋಂಥ ನರ್ಸ್ಗಳು ಕರ್ಣನ ಮೇಲೆ ಯಾವಾಗಲೂ ಕೂಡ ಲೈನ್ ಆಗ್ತಾ ಇರ್ತಾರೆ. ನಾವು ಪಡಿಬೇಕು ಕರ್ಣನ ಅಂತೇಳಿ ಯಾವಾಗಲೂ ಪ್ರಯತ್ನ ಪಡ್ತಿರ್ತಾರಲ್ವ. ಸೊ ಆ 3 ಜನ ನರ್ಸು ಕೋರ್ಡಿನೇಷನ್ ಕೂಡ ಭಾಳಷ್ಟು ಚೆನ್ನಾಗಿದೆ, ಕಾಮಿಡಿ ಆಗಿದೆ. ಇನ್ನು ಏನು ಬಂಗಾರಿ ಮತ್ತು ನಮ್ಮ ಅನುಪ್ರಭಾಕರ್ ಅಮ್ಮ ಏನು ನಮ್ಮ ನಿಧಿ ನಿತ್ಯ ಅಜ್ಜಿ ಏನಿದ್ದಾರೆ ಅವರಿಬ್ಬರ ಕಾಂಬಿನೇಷನ್ ಕೂಡ ಸಕ್ಕತ್ತಾಗಿದೆ. ಇನ್ನು ಕಾಮಿಡಿ ಜೊತೆಗೆ ಲವ್ ಸ್ಟೋರಿನೂ ಕೂಡ ಇದೆ ಅಂತ ಹೇಳ್ಬೋದು. ನಿಧಿ ಮತ್ತು ಕರ್ಣ ಈ ಎರಡು ಕೋಆರ್ಡಿನೇಷನ್ ಸಕ್ಕತ್ತಾಗಿದೆ. ಇನ್ನು ನಿತ್ಯ ಮತ್ತು ನಿಧಿ ಜೋಡಿನೂ ಕೂಡ ಚೆನ್ನಾಗಿದೆ. ಇಲ್ಲಿ ಎಲ್ಲ ಥರದ ಕರ್ಣ ಸೀರಿಯಲ್ ಅಂದರೆ ಜಸ್ಟ್ ಒಂದು ಲವ್ ಸ್ಟೋರಿ ಅಲ್ಲ, ಕರ್ಣ ಬರೀ ತ್ಯಾಗ ಮಾಡೋವಂಥದ್ದೇ ಇರುತ್ತೇನೋ ಅಂತ ನೋಡೋದಾದರೆ ಎಲ್ಲ ಥರ ಮಿಕ್ಸ್ಡ್ ಫೀಲಿಂಗ್ನ ತಂದಿದ್ದಾರೆ ಈ ಸೀರಿಯಲಲ್ಲಿ. ಅದಕ್ಕೋಸ್ಕರನೇ ಜನಕ್ಕೆ ಭಾಳಷ್ಟು ಇಷ್ಟ ಆಗ್ತಾ ಇದೆ. ಅದರಲ್ಲೂ ಕೂಡ ನಂಬರ್ 1 ಕರ್ನಾಟಕದ ನಂಬರ್ 1 ಸೀರಿಯಲ್ ಆಗೋದು ಅಂದರೆ ಅದಷ್ಟು ಈಸಿ ಮಾತಲ್ಲ. ಕಲರ್ಸ್ ಕನ್ನಡದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಧಾರಾವಾಹಿಗಳು ಬರ್ತಾ ಇದೆ, ಜಿ ಕನ್ನಡದಲ್ಲೂ ಕೂಡ ಒಳ್ಳೊಳ್ಳೆ ಧಾರಾವಾಹಿಗಳು ಬರ್ತಾ ಇದೆ. ಆ ಎಲ್ಲ TRPನ ಹುಡೀಸ್ ಮಾಡಿ ಇದು ಮೇಲೆ ನಿಂತಿದೆ ಅಂತಾದರೆ ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಜನ ವೆಯ್ಟ್ ಮಾಡ್ತಾ ಇದ್ರು, ಎಷ್ಟರ ಮಟ್ಟಿಗೆ ಇಷ್ಟಪಡ್ತಾ ಇದ್ದಾರೆ ಈ ಕನ್ನಡ ಸೀರಿಯಲ್ನ ನೋಡ್ಬೋದು ನೀವು.
ಪ್ರತಿಯೊಂದು ಎಪಿಸೋಡು ಬಿಡ್ತಾ ಇಲ್ಲ. ಬಿಗ್ ಬಾಸ್ ಫ್ಯಾನ್ಸ್ಗಳು, ಅದರಲ್ಲೂ ಭವ್ಯಗೌಡ ಫ್ಯಾನ್ಸ್ಗಳು ಹೆವಿ ಕನ್ನಡ ಸೀರಿಯಲ್ನ ನೋಡ್ತಾ ಇದ್ದಾರೆ. ಕಿರಣ್ ರಾಜ್ ಫ್ಯಾನ್ಸ್ಗಳು ಹೆವಿ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಂಟೆಂಟ್ ಚೆನ್ನಾಗಿದೆ, ಕಂಟೆಂಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದರಿಂದನೇ ಈ ಕನ್ನಡ ಸೀರಿಯಲ್ ಇಷ್ಟರ ಮಟ್ಟಿಗೆ, ಅದು ಹೇಳ್ಬೇಕಂದ್ರೆ ಒಂದಂಕಿ ಏನು TVR ತಗೊಳೋದು ಕಷ್ಟ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ 2 ಅಂಕಿ TVRನ ತೊಗೊಂಡಿದೆ, ಅಂದರೆ 11 TVRನ ತೊಗೊಂಡಿದೆ ಈ ಒಂದು ಕನ್ನಡ ಸೀರಿಯಲ್ಲು. ನೋಡ್ಬೋದು ಅಷ್ಟರ ಮಟ್ಟಿಗೆ ಇದು ಹಿಟ್ನ ಪಡ್ಕೋತಾ ಇದೆ ಕನ್ನಡ ಸೀರಿಯಲ್ಲು. ತುಂಬಾ ಇಷ್ಟ ಆಗ್ತದೆ ಜನಕ್ಕೆಲ್ಲನೂ ಕೂಡ. ಒಳ್ಳೆ ಕಂಟೆಂಟು. ಏನೇ ನೀವು ಸ್ಟೇ ಆರ್ಡರ್ ತಂದ್ರೂ, ಏನು ಜೂನ್ 16ಕ್ಕೆ ಬರಬೇಕಾದಂತಹ ಸೀರಿಯಲ್ಲು ಜುಲೈ 3ಕ್ಕೆ ಬರುತ್ತೆ. ಅದರಲ್ಲೂ ಕೂಡ ಹೇಳ್ಬೇಕಂದ್ರೆ ಸ್ಟೇ ಆರ್ಡರ್ ಬಂದಿದ್ದು 16ನೇ ತಾರೀಕು ಬಂದಿದ್ರೆ ಇನ್ನೂ ಜನಕ್ಕೆ ಇಷ್ಟ ಆಗ್ತಿತ್ತು ಅನ್ನೋದಕ್ಕಿಂತ ಜನ ವೆಯ್ಟ್ ಮಾಡಿದ್ರು ಕೂಡ ಈ ಒಳ್ಳೆ ಕಂಟೆಂಟ್ಗೋಸ್ಕರ ಕಾಯ್ದು ಮೇಲೆ ಇನ್ನೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಯ್ತೇನೋ ಅಂತ ಅನ್ನೋ ಥರ ಕಾಣಿಸ್ತಾ ಇದೆ ನನಗೆ. ಒಟ್ಟಲ್ಲಿ ಇದು ಏನಂದರೆ ಸೋಮವಾರ ಬರಬೇಕಾದಂತಹ ಒಂದು ಧಾರಾವಾಹಿ. ಎಲ್ಲ ಧಾರಾವಾಹಿಗಳು ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ನಮ್ಮ ಕನ್ನಡ ಸೀರಿಯಲ್ ಬಂದ್ಬಿಟ್ಟು ಒಂಥರ ಶಾಕಿಂಗ್ ಆಗಿ 3ನೇ ತಾರೀಕಿಂದ, ಅಂದರೆ ಗುರುವಾರದಿಂದ ಸ್ಟಾರ್ಟ್ ಆಯಿತು. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆಲ್ರೆಡಿ 1 ವಾರ ಮುಗೀತು ಎಪಿಸೋಡ್ಗಳು. ಮತ್ತೆ ನೋಡ್ತಾ ಇರಬೇಕು. ಒಂದು ಕನ್ನಡ ಎಪಿಸೋಡ್ ಮುಗ್ದಿರೋ ಎಪಿಸೋಡ್ನ ನಾನೇ ಎಷ್ಟು ಸಲ ನೋಡಿದ್ದೀನಿ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕನ್ನಡ ಸೀರಿಯಲ್ಲು. ಅಲ್ಲಿರುವಂಥ ಪಾತ್ರಗಳಿರ್ಬೋದು, ಅಭಿನಯ ಇರ್ಬೋದು, ಎಲ್ಲರದ್ದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅವರವರ ಪಾತ್ರಕ್ಕೆ ಅವರು ಬಹಳಷ್ಟು ಕಷ್ಟಪಟ್ಟು ಒಂದು ಪಾತ್ರಕ್ಕೆ ಜೀವ ತುಂಬ್ತಾ ಇದ್ದಾರೆ. ಭವ್ಯಗೌಡ ಇರ್ಬೋದು, ನಮ್ರತಾ ಗೌಡ ಇರ್ಬೋದು, ಕಿರಣ್ ರಾಜ್ ಇರ್ಬೋದು, ಅಷ್ಟು ಜನರ ಒಂದು ಪ್ರಯತ್ನದಿಂದ ಕನ್ನಡ ಸೀರಿಯಲ್ ಮತ್ತು ಇಡೀ ಟೀಮ್ನ ಒಂದು ಎಫರ್ಟಿಂದ ಕನ್ನಡ ಸೀರಿಯಲ್ ಒಂದು ಹಂತಕ್ಕೆ ನಿಜವಾಗ್ಲೂ ಕೂಡ ತುಂಬಾ ಯಶಸ್ಸನ್ನ ಪಡ್ಕೋತಾ ಇದೆ. ಇದೇ ರೀತಿ ಯಶಸ್ಸನ್ನ ಸಿಕ್ಕಲಿ. ನಿಜವಾಗ್ಲೂ ಭವ್ಯಗೌಡ ಅವರು ಬಹಳಷ್ಟು ಟ್ರೆಂಡಿಂಗ್ ಆಗ್ತಾ ಇದ್ದಾರೆ. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಯಿತು ಭವ್ಯಗೌಡ ಅವ್ರಿಗೆ. ನಮಗೆ ಗೀತಾ ಸೀರಿಯಲಲ್ಲಿ ಭವ್ಯಗೌಡ ಅವರು ಎಷ್ಟು ಕ್ಯೂಟಾಗಿ ಕಾಣಿಸ್ಕೊಂಡ್ರು, ಅದಕ್ಕಿಂತ ಹೆವಿ ಕ್ಯೂಟಾಗಿ ಈ ಸೀರಿಯಲಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಮತ್ತು ಬಿಗ್ ಬಾಸಲ್ಲೂ ಕೂಡ ಅವರು ಏನಿದ್ರು ಜನಕ್ಕೆ ಬಿಗ್ ಬಾಸ್ ಫ್ಯಾನ್ಸ್ ಹೆವಿ ಫ್ಯಾನ್ಸ್ಗಳಿದ್ದಾರೆ. ಬಿಗ್ ಬಾಸಿಂದಾನೇ ನಾವು ಭವ್ಯಗೌಡ ಅವ್ರಿಗೆ ಹೆಚ್ಚಿನ ಜನ ಜಾಸ್ತಿ ಫ್ಯಾನ್ಸ್ಗಳಾದರು. ಗೀತಾ ಸೀರಿಯಲ್ ಫ್ಯಾನ್ಸ್ಗಳಿದ್ರು. ಗೀತಾ ಸೀರಿಯಲ್ ಆದಮೇಲೆ ಬಿಗ್ ಬಾಸ್ ಬಂದಮೇಲೆ ಬಿಗ್ ಬಾಸ್ 11ನಲ್ಲೇ ಅತಿ ಹೆಚ್ಚು ಫ್ಯಾನ್ಸ್ಗಳನ್ನ ಪಡ್ಕೊಂಡ್ರು. ಇನ್ನು ಕನ್ನಡ ಸೀರಿಯಲಲ್ಲೇ ಅವರ ಆ್ಯಕ್ಟಿಂಗಿಗೆ ಎಲ್ಲ ಜನ ಫಿದಾ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಭವ್ಯ ಒಂದು ಪಾತ್ರ ಏನಿದೆ, ನಿಧಿ ಪಾತ್ರಕ್ಕೆ ತಗ್ನಾಗಿ ಬಬ್ಲಿ ಆಗಿ ಒಂದು ಎಕ್ಸ್ಪ್ರೆಷನ್ಸ್, ಎಲ್ಲಿ ಎಷ್ಟು ಬೇಕಷ್ಟು ಎಕ್ಸ್ಪ್ರೆಷನ್ಸ್ ಕೊಡೋದಿರ್ಬೋದು, ಎಕ್ಸ್ಪ್ರೆಸ್ ಮಾಡೋದಿರ್ಬೋದು, ಪ್ರತಿಯೊಂದೂ ಆ ಮೂಮೆಂಟ್ನ ಎಂಜಾಯ್ ಮಾಡೋದಿರ್ಬೋದು, ಕನ್ನಡ ಸರ್ಗೋಸ್ಕರ ಹಂಬಲಿಸೋದಿರ್ಬೋದು. ಕನ್ನಡ ಸರ್ ನೋಡಿದಾಗ ಆ ಒಂದು ಆ್ಯಕ್ಟಿಂಗ್, ಆ ಒಂದು ಏನು ಹೇಳ್ತಾರೆ ಎಕ್ಸ್ಪ್ರೆಷನ್ನಲ್ಲೇ ಅವರು ಇಡೀ ಇದನ್ನು ತಿಳಿಸ್ತಾರೆ. ಏನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಪ್ರೆಷನಲ್ಲೇ ತಿಳಿಸೋವಂಥದ್ದು ಜಾಸ್ತಿ ಇದೆ. ತುಂಬಾ ಎಕ್ಸ್ಪ್ರೆಸಿವ್ ಆಗಿ ಮಾಡುವಂಥ ಒಂದು ಕ್ಯಾರೆಕ್ಟರ್ನ ಭವ್ಯಗೌಡ ಅವ್ರಿಗೆ ಕೊಟ್ಟಿರುವಂಥದ್ದು. ಬಬ್ಲಿಯಾಗಿ ಕ್ಯೂಟಾಗಿ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳಿ ಮಾಡಿಸಿದಂತಹ ಒಂದು ಕ್ಯಾರೆಕ್ಟರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ರತಾ ಗೌಡ ಅವರ ಒಂದು ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಕೆಲವರು ಹೇಳ್ತಾ ಇದ್ದೀರಾ ನಮ್ರತಾ ಗೌಡ ಅವರೇ ಇದಕ್ಕೆ ಮೇನ್ ಹೀರೋಯಿನು, ಇವರು ಜಸ್ಟ್ ಸ್ಟಾರ್ಟಿಂಗಲ್ಲಿ ಅಷ್ಟೇ ಇವ್ರು ಕಾಣಿಸ್ಕೊತಾರೆ. ಅದಾದ್ಮೇಲೆ ಬಂದ್ಬಿಟ್ಟು ನಮ್ದೇ ನಮ್ರತಾ ಗೌಡರದೇ ಹೈಲೈಟ್ ಆಗುತ್ತೆ. ಯಾರದೇ ಹೈಲೈಟ್ ಆದ್ರೂ ಕೂಡ ಇಲ್ಲಿ ಪಾತ್ರಗಳು ಅಷ್ಟು ಮಟ್ಟಿಗೆ ತುಂಬಾ ಚೆನ್ನಾಗಿ ಕೂತಿದೆ. ಅವರವರ ಪಾತ್ರಕ್ಕೆ ಕರೆಕ್ಟಾಗಿ ಆ ಪಾತ್ರ ಅವರಿಗೆ ಕೂತಿದೆ. ಅದಕ್ಕೆ ಖುಷಿ ಆಗ್ತಿದೆ ನನಗೆ. ನಿಧಿ ಪಾತ್ರಕ್ಕೆ ತಕ್ಕನಾಗಿದ್ದಾರೆ ಭವ್ಯಗೌಡ ಅವರು. ನಿತಿನ್ ಪಾತ್ರಕ್ಕೆ ನಮ್ರತಾ ಗೌಡ ಅವರು ಸೂಟ್ ಆಗ್ತಾ ಇದ್ದಾರೆ. ಹಂಗೆ ನಮ್ಮ ಕಿರಣ್ ರಾಜ್ ಕರ್ಣ ಪಾತ್ರಕ್ಕೆ ಭಾಳಷ್ಟು ಸೂಟ್ ಆಗ್ತಾ ಇದ್ದಾರೆ. ಇಲ್ಲಿ ಹೇಳ್ಬೇಕಂತಂದರೆ ಪಬ್ಲಿಕಲ್ಲಿ ಏನು ನಡೆಯುತ್ತೆ, ಒಂದು ಹೆಣ್ಣು ಇನ್ನೊಂದು ಜೀವಕ್ಕೆ ಜೀವ ಕೊಡೋದು, ಒಂದು ಹೆಣ್ಣು ಇನ್ನೊಂದು ಒಂದು ಮಗುನ ಹೆರೋದು ಅಷ್ಟು ಸುಲಭದ ಮಾತಲ್ಲ. ಇನ್ನೊಂದು ಜನ್ಮ ಹೆತ್ತು ಬಂದಂಗೆ ಆಗತ್ತೆ. ಅಂದರೆ ಮತ್ತೆ ಸಾವು ಬದುಕನ್ನ ಹೋರಾಟ ಮಾಡಿ ಮತ್ತೆ ಬದುಕೋ ಅಂತ ಅವಕಾಶ, ಇದೆಲ್ಲವನ್ನು ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಕನ್ನಡ ಸೀರಿಯಲಲ್ಲಿ. ಅದು ಜನಕ್ಕೆ ಭಾಳಷ್ಟು ಇಷ್ಟ ಆಗ್ತಾ ಇದೆ. ಇಲ್ಲಿ ಅರ್ಬನ್ ಮಾರ್ಕೆಟ್ ಇರ್ಬೋದು ಮತ್ತು ರೂರಲ್ ಮಾರ್ಕೆಟ್ ಇರ್ಬೋದು, ಎರಡೂ ಕಡೆನೂ ಕೂಡ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ರೂರಲ್ ಮಾರ್ಕೆಟಲ್ಲಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಅಂದರೆ ಹಳ್ಳಿಗಳಲ್ಲೆಲ್ಲ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಇದನ್ನ ಏನಂತಂದರೆ ಡಾಕ್ಟರ್ ಪಾತ್ರ ಒಂಥರ ಹೊಸ ಪಾತ್ರ. ಈ ಥರದ್ದು ಮೆಡಿಕಲ್ ಇದಾಗಲಿ, ಆ ಥರದ್ದು ಏನು ಮೆಡಿಕಲ್ ಕಾಲೇಜಲ್ಲಾಗಲಿ, ಆ ಥರ ಶೂಟಿಂಗ್ ಆಗಲಿ, ಈ ಥರ ಏನು ಡೈನಕಾಲಜಿಸ್ಟ್ ಏನಿದ್ದಾರೆ ಆ ಒಂದು ಪಾತ್ರ ತುಂಬಾ ಹೊಸ್ತು. ಈ ಒಂದು ಕನ್ನಡ ಸೀರಿಯಲ್ ಡಿಫ್ರೆಂಟ್ ಕಂಟೆಂಟು. ಈ ಕಂಟೆಂಟ್ ಎಲ್ಲೂ ಕೂಡ ಈ ಸೀರಿಯಲ್ ಕನ್ನಡದಲ್ಲಿ
ಬಂದಿಲ್ಲ, ಇದೇ ಫಸ್ಟ್ ಬಂದಿರೋದು. ಸೊ ಹಾಗಾಗಿ ಜನಕ್ಕೆ ಒಂದು ಹೊಸ ಕಂಟೆಂಟು ಭಾಳಷ್ಟು ಇಷ್ಟ ಆಗ್ತಾ ಇದೆ. ಈ ಒಂದು ಡಾಕ್ಟರ್ ಪಾತ್ರ ಇರ್ಬೋದು, ನಮ್ಮನೇಲೂ ಒಬ್ಬ ಡಾಕ್ಟರ್ ಆಗಬೇಕು ಅನ್ನೋ ಒಂದು ಆಸೆನ ಜನ ವ್ಯಕ್ತಪಡಿಸ್ತಾ ಇರ್ಬೋದು. ಮತ್ತು ನಿಧಿ ಅಂತ ಹುಡುಗಿ ನಮ್ಮನೇಲೂ ಇರಬೇಕು, ಫಸ್ಟ್ ರ್ಯಾಂಕ್ ಆಗಿರೋವಂಥ ಹುಡುಗಿ ಇರಬೇಕು, ಅಷ್ಟು ಕ್ಯೂಟ್ ಆಗಿ ಇರೋವಂಥದ್ದು ಇರ್ಬೋದು, ಅಕ್ಕ ತಂಗಿ ಬಾಂಡಿಂಗ್ ನಮ್ಮನೇಲೂ ಇರಬೇಕು ಅನ್ನೋದನ್ನ ರಿಲೇಟೆಡ್ ಮಾಡ್ಕೊತಾ ಇರೋದ್ರಿಂದನೇ ನಮ್ಮ ಕನ್ನಡ ಸೀರಿಯಲ್ ಇಷ್ಟು ಮಟ್ಟಿಗೆ ಯಶಸ್ಸನ್ನ ಪಡ್ಕೋತಾ ಇದೆ ಅಂತ ಹೇಳ್ಬೋದು. ಒಳ್ಳೆ ಕಂಟೆಂಟ್ಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಇಡೀ ಏನೋ ತಂಡ ಇದೆ ಕನ್ನಡ ಸೀರಿಯಲ್ ತಂಡ, ತುಂಬಾ ಅದ್ಭುತವಾದಂಥ ತಂಡ. ನಮ್ಮ ಶ್ರುತಿ ನಾಯ್ಡು ಮ್ಯಾಮ್ ಇರ್ಬೋದು, ಚೀಸವ್ ಸಾವಿತ್ರಿ ಮಾಡಿದ್ದಾರೆ, ಮತ್ತು ಸುಮಾರಷ್ಟು ಧಾರಾವಾಹಿನ ಮಾಡಿದ್ದಾರೆ ನಮ್ಮ ಶ್ರುತಿ ನಾಯ್ಡು ಮ್ಯಾಮ್ ಅವರು. ಅವರಿಗೆ ತುಂಬಾ ಯಶಸ್ಸು ಸಿಕ್ಕಲಿ ಅಂತ ಹೇಳ್ತೀನಿ. ಟ್ಯಾಲೆಂಟೆಡ್ ವ್ಯಕ್ತಿ ಅವರು. ನಮ್ಮ ರಮೇಶ್ ಇಂದಿರಾ ಸರ್ ಅಯ್ಯನ ಮನೆ ಈಗ ತಾನೇ ಒಂದು ಯಶಸ್ಸನ್ನ ಪಡ್ಕೊಂಡಿದೆ. ಅದಾದಮೇಲೆ ಒಂದು ಈ ಕರ್ಣನೂ ಕೂಡ ತುಂಬಾ ಅದ್ಧೂರಿಯಾಗಿ ಬರೋದು ತಡವಾಯ್ತು ಅಷ್ಟೇ. ಜನಕ್ಕೆ ಮನಗಿನ ಗೆಲ್ಲೋದು ತಡವಾಗಲಿಲ್ಲ ಅಂತ ಹೇಳ್ಬೋದು. ಬಂದಿದ್ದು ತಡವಾಗಿರ್ಬೋದು, ಜನರ ಮನಸ್ಸನ್ನ ಕೆಲವೇ ದಿನಗಳಲ್ಲಿ ಗೆದ್ದಿದ್ದಾರೆ ಈ ಒಂದು ಕನ್ನಡ ಸೀರಿಯಲ್ಲು. ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ, ಒಳ್ಳೇದಾಗಲಿ. ನಮ್ಮ ಭವ್ಯಗೌಡವ್ರಿಗೆ ಯಶಸ್ಸು ಇನ್ನು ಮುಂದೆ ಸಿಕ್ಕಲಿ. ಏನಂತಾರೆ, ತುಂಬಾ ಕಷ್ಟದಿಂದ ಬಂದಿದ್ದಾರೆ, ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಏನೋ ಒಂದು ಕನಸು ಇಟ್ಕೊಂಡಿದ್ದಾರೆ, ಆ ಕನಸು ನನಸಾಗಲಿ, ಒಳ್ಳೇದಾಗಲಿ ಭವ್ಯಗೌಡವ್ರಿಗೆ, ಕಿರಣ್ ರಾಜ್ರವ್ರಿಗೆ, ನಮ್ರತಾ ಗೌಡವ್ರಿಗೆ, ಅಷ್ಟು ಜನಕ್ಕೂ ಕೂಡ ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ನಡ ಸೀರಿಯಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ಈ ಒಂದು ಕನ್ನಡ ಸೀರಿಯಲ್ ತುಂಬಾ ಫೇವ್ರೇಟು, ಅದರಲ್ಲಿ ಇಷ್ಟು ಜನರ ಪಾತ್ರದಲ್ಲಿ ಯಾವ ಪಾತ್ರ ನಿಮಗೆ ತುಂಬಾ ಹತ್ತಿರವಾಗಿದೆ, ನಿಮ್ಮ ಜೀವನದಲ್ಲಿ ಈ ಒಂದು ಘಟನೆಗಳು ನಿಮ್ಮಲ್ಲಿ ಏನಾದರೂ ನಡೆದಿದೆಯಾ, ಅವೆಲ್ಲವೂ ಕೂಡ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೂ ಖುಷಿ ಆಗುತ್ತೆ, ನಾನು ಕಮೆಂಟ್ಸ್ಗಳನ್ನ ನೋಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಯಾವ ವಿಡಿಯೋ ಬಗ್ಗೆ ಮಾತಾಡಬೇಕು, ಯಾರ ಬಗ್ಗೆ ಮಾತಾಡಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮರಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಗೈಸ್.